2027ರ ಐಸಿಸಿ ಏಕದಿನ ವಿಶ್ವಕಪ್ಗೆ ಆಲ್ರೆಡಿ 10 ತಂಡಗಳು ಫೈನಲ್ ಆಗಿವೆ. ಇನ್ನು ಉಳಿದದ್ದು ಕೇವಲ 4 ಸ್ಥಾನಗಳು ಮಾತ್ರ. ಅದಕ್ಕಾಗಿ ಕ್ವಾಲಿಫೈಯರ್ ಪಂದ್ಯಗಳು ಕೂಡ ನಡೆಯಲಿದ್ದು ಅಲ್ಲಿ ಉಳಿದಿರುವಂತಹ ಟೀಮ್ಸ್ ಫೈನಲ್ ಆಗ್ತವೆ. ಹಾಗಾದ್ರೆ ಐಸಿಸಿ ಟೂರ್ನಮೆಂಟ್ಗೆ ತಂಡಗಳ ಆಯ್ಕೆ ಹೇಗಿರುತ್ತೆ? ಹೋಸ್ಟಿಂಗ್ ಟೀಮ್ಗಳಿಗೆ ಇರುವಂತಹ ಅಡ್ವಾಂಟೇಜಸ್ ಏನು? ಅರ್ಹತಾ ಸುತ್ತಿನ ತಂಡಗಳಿಗೆ ಮೋಸ ಆಗ್ತಿದ್ಯಾ? ಐಸಿಸಿ ನಿಯಮದಿಂದ ಯಾರಿಗೆ ಅನ್ಯಾಯ ಆಗಿದೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 14ನೇ ಆವೃತ್ತಿಯ ಪುರುಷರ ಏಕದಿನ ವಿಶ್ವಕಪ್ 3 ರಾಷ್ಟ್ರಗಳ ಆತಿಥ್ಯದಲ್ಲಿ ನಡೆಯಲಿದೆ. ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಹಾಗೆ ನಮೀಬಿಯಾ ಈ 3 ರಾಷ್ಟ್ರಗಳಲ್ಲಿ ನಡೆಯುತ್ತೆ. ಕಳೆದ 2 ಆವೃತ್ತಿಗಳಲ್ಲಿ ಕೇವಲ 10 ತಂಡಗಳು ಮಾತ್ರ ಏಕದಿನ ವಿಶ್ವಕಪ್ನಲ್ಲಿ ಕಾಂಪೀಟ್ ಮಾಡಿದ್ವು. ಬಟ್ ಈ ಸಲ ಒಟ್ಟಾರೆಯಾಗಿ 14 ತಂಡಗಳು ಭಾಗಿಯಾಗಲಿವೆ. ಈಗಾಗಲೇ 10 ತಂಡಗಳು ನೇರವಾಗಿ ಅರ್ಹತೆ ಕೂಡ ಗಿಟ್ಟಿಸಿಕೊಂಡಿದ್ದಾರೆ. ಮೊದಲಿಗೆ ಯಾರೆಲ್ಲ ಅರ್ಹತೆಯನ್ನ ಪಡೆದಿದ್ದಾರೆ ಹಾಗೆ ಯಾವ ಮಾನದಂಡದ ಮೇಲೆ ಅವರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡೋಣ. ಏಕದಿನ ವಿಶ್ವಕಪ್ ಟೂರ್ನಿಗೆ 10 ತಂಡಗಳು ಫೈನಲ್. ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಆಡುವಂತಹ ತಂಡಗಳನ್ನ 3 ಮಾದರಿಗಳಲ್ಲಿ ಸೆಲೆಕ್ಟ್ ಮಾಡಲಾಗುತ್ತೆ. ಒಂದು ಟೂರ್ನಿ ಆಯೋಜನೆ ಮಾಡುವಂತಹ ತಂಡಗಳು, ಹಾಗೆ ಎರಡನೇದು ಐಸಿಸಿ ಶ್ರೇಯಾಂಕದಲ್ಲಿ ಟಾಪ್ 8ನಲ್ಲಿ ಬರುವಂತಹ ತಂಡಗಳು, ಹಾಗೆ ಅರ್ಹತಾ ಸುತ್ತಿನ ಪಂದ್ಯಗಳಲ್ಲಿ ಸೆಲೆಕ್ಟ್ ಆದವರು. ಸದ್ಯ ಟೂರ್ನಮೆಂಟ್ ಹೋಸ್ಟರ್ಗಳಾಗಿರುವಂತಹ ದಕ್ಷಿಣ ಆಫ್ರಿಕಾ ಹಾಗೆ ಜಿಂಬಾಬ್ವೆ ತಂಡಗಳು ನೇರವಾಗಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿವೆ. ಅಂದ್ರೆ ವಿಶ್ವಕಪ್ ಅಲ್ಲಿ ಆಡೋಕೆ ಅವರಿಗೆ ಟಿಕೆಟ್ ಸಿಕ್ಕಿದೆ. ಹಾಗೆ ಇತರೆ 8 ತಂಡಗಳು ಐಸಿಸಿ ಪುರುಷರ ಏಕದಿನ ಶ್ರೇಯಾಂಕದ ಆಧಾರದ ಮೇಲೆ ಸ್ಥಾನವನ್ನ ಪಡೆದಿರುವಂತದ್ದು. ಇಲ್ಲಿವರೆಗೆ ಅರ್ಹತೆ ಪಡೆದಂತ ಎಲ್ಲಾ 10 ತಂಡಗಳ ಲಿಸ್ಟ್ ಅನ್ನ ಒಂದ್ಸಲ ನೋಡೋಣ. ಮೊದಲನೇದಾಗಿ 2027ರ ಏಕದಿನ ವಿಶ್ವಕಪ್ಗೆ ದಕ್ಷಿಣ ಆಫ್ರಿಕಾ ತಂಡ ಸೆಲೆಕ್ಟ್ ಆಗಿದೆ. ಅದು ಕೂಡ ಆತಿಥೇಯ ರಾಷ್ಟ್ರವಾಗಿ, ಅಂದ್ರೆ ವಿಶ್ವಕಪ್ ಟೂರ್ನಿಯನ್ನ ಆಯೋಜನೆ ಮಾಡ್ತಾ ಇರುವಂತಹ ರಾಷ್ಟ್ರವಾಗಿ ದಕ್ಷಿಣ ಆಫ್ರಿಕಾಗೆ ಡೈರೆಕ್ಟ್ ಟಿಕೆಟ್ ಸಿಕ್ಕಿದೆ, ಆಯ್ಕೆ ಆಗಿದ್ದಾರೆ. ಹಾಗೆ ಜಿಂಬಾಬ್ವೆ ಕೂಡ. ಜಿಂಬಾಬ್ವೆ ತಂಡ ಕೂಡ ಆತಿಥೇಯ ರಾಷ್ಟ್ರ ಆಗಿರೋದ್ರಿಂದ, ಅಂದ್ರೆ ಟೂರ್ನಿಯನ್ನ ಹೋಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಜಿಂಬಾಬ್ವೆ ತಂಡಕ್ಕೂ ಕೂಡ ನೇರವಾಗಿ ಅರ್ಹತೆ ಪಡೆಯುವಂತ ಟಿಕೆಟ್ ಸಿಕ್ಕಿರುವಂತದ್ದು. ಈ 2 ರಾಷ್ಟ್ರಗಳು ಏನಿದೆಯಲ್ಲ, ಈ 2 ರಾಷ್ಟ್ರಗಳು ಆತಿಥೇಯ ರಾಷ್ಟ್ರಗಳಾಗಿ ಟಿಕೆಟ್ ಅನ್ನ ಪಡ್ಕೊಂಡಿವೆ. ಸೌತ್ ಆಫ್ರಿಕಾ ಹಾಗೆ ಜಿಂಬಾಬ್ವೆ. ನೆಕ್ಸ್ಟ್ ಭಾರತ. ಇಲ್ಲಿ ಟೀಮ್ ಇಂಡಿಯಾ ಅಂತ ಬಂದಾಗ ಇಲ್ಲಿ ಏಕದಿನ ಮಾದರಿಯ ಐಸಿಸಿ ಶ್ರೇಯಾಂಕದ ಆಧಾರದಲ್ಲಿ ಭಾರತಕ್ಕೆ ಟಿಕೆಟ್ ಸಿಕ್ಕಿದೆ. ಭಾರತ ಈ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರುವಂತದ್ದು. ಅಂದ್ರೆ ಐಸಿಸಿ ಓಡಿಐ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ಭಾರತಕ್ಕೂ ಕೂಡ ಏಕದಿನ ವಿಶ್ವಕಪ್ ಆಡೋಕೆ ಟಿಕೆಟ್ ಸಿಕ್ಕಿದೆ. ಹಾಗೆ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ಕೂಡ ಐಸಿಸಿ ಶ್ರೇಯಾಂಕದಲ್ಲಿ 2ನೇ ಸ್ಥಾನದಲ್ಲಿದೆ. ಇವರು ಕೂಡ ಅವಕಾಶವನ್ನು ಪಡೆದಿದ್ದಾರೆ. ಹಾಗೆ ಆಸ್ಟ್ರೇಲಿಯಾ ತಂಡ ನಂಬರ್ 3 ಪ್ಲೇಸ್ ನಲ್ಲಿ ಇರುವಂತದ್ದು ರ್ಯಾಂಕಿಂಗ್ ಪಟ್ಟಿಯಲ್ಲಿ. ಆಟೋಮೆಟಿಕಲಿ ಆಸ್ಟ್ರೇಲಿಯಾಗೂ ಕೂಡ ಟಿಕೆಟ್ ಸಿಕ್ಕಿರುವಂತದ್ದು. ಹಾಗೆ ಪಾಕಿಸ್ತಾನ ತಂಡ ಇಲ್ಲಿ ಐಸಿಸಿ ಓಡಿಐ ಶ್ರೇಯಾಂಕದಲ್ಲಿ ಅಥವಾ ರ್ಯಾಂಕಿಂಗ್ ನಲ್ಲಿ 5ನೇ ಸ್ಥಾನದಲ್ಲಿದೆ. ಹೀಗಾಗಿ ಅವರು ಕೂಡ ವಿಶ್ವಕಪ್ನಲ್ಲಿ ಆಡೋಕೆ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಶ್ರೀಲಂಕಾ ತಂಡ. ಶ್ರೀಲಂಕಾ ಇನ್ನ ಐಸಿಸಿ ರ್ಯಾಂಕಿಂಗ್ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿರುವಂತದ್ದು. ಹೀಗಾಗಿ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿದೆ. ಇನ್ನು ಇಂಗ್ಲೆಂಡ್ ತಂಡ. ಏಕದಿನ ಮಾದರಿಯಲ್ಲಿ ಪ್ರಸ್ತುತ 7ನೇ ಕ್ರಮಾಂಕದಲ್ಲಿರುವಂತಹ ಇಂಗ್ಲೆಂಡ್ ಕೂಡ ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗಿದೆ ಏಕದಿನ ವಿಶ್ವಕಪ್ ಟೂರ್ನಿಯನ್ನ ಆಡೋಕೆ. ಹಾಗೆ ಇತ್ತೀಚೆಗೆ ಐರ್ಲೆಂಡ್ ವಿರುದ್ಧದ ಸರಣಿಯನ್ನ ಗೆಲ್ಲೋ ಮೂಲಕ ಅಫ್ಘಾನಿಸ್ತಾನ ತಂಡ ಕೂಡ ಅಧಿಕೃತವಾಗಿ ನೇರವಾಗಿ ಅರ್ಹತೆಯನ್ನ ಗಿಟ್ಟಿಸಿಕೊಂಡಿದೆ. ಅದು ಕೂಡ ಓಡಿಐ ರ್ಯಾಂಕಿಂಗ್ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿ ಇರುವಂತದ್ದು. 8ನೇ ಸ್ಥಾನದಲ್ಲಿರುವಂತಹ ಅಫ್ಘಾನಿಸ್ತಾನ ತಂಡ ಕೂಡ ಅವಕಾಶವನ್ನ ಪಡ್ಕೊಂಡಿದೆ. ಹಾಗೆ ಏಕದಿನ ಮಾದರಿಯ ಶ್ರೇಯಾಂಕದಲ್ಲಿ 9ನೇ ಸ್ಥಾನದಲ್ಲಿರುವಂತಹ ಬಾಂಗ್ಲಾದೇಶಕ್ಕೂ ಕೂಡ ಇಲ್ಲಿ ಟಿಕೆಟ್ ಸಿಕ್ಕಿದೆ. ಇಲ್ಲಿ ಬಾಂಗ್ಲಾದೇಶ 9ನೇ ಸ್ಥಾನದಲ್ಲಿದೆ. ಅವ್ರಿಗೆ ಹೆಂಗ್ ಟಿಕೆಟ್ ಸಿಕ್ತು ಅಂತಂದ್ರೆ, ಬಾಂಗ್ಲಾದೇಶಕ್ಕೆ ಟಿಕೆಟ್ ಸಿಕ್ಕಿದ್ದಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ರೀಸನ್ ಇದೆ. ಅದೇನಂತಂದ್ರೆ ಸೌತ್ ಆಫ್ರಿಕಾ ತಂಡ ಹೋಸ್ಟಿಂಗ್ ಮೂಲಕ ಅಲ್ಲಿ ಸೆಲೆಕ್ಟ್ ಆಗಿದೆ. ಅವರು ರ್ಯಾಂಕಿಂಗ್ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿ ಇದ್ರೂ ಕೂಡ ಇಲ್ಲಿ ಅವರು ಅಫಿಷಿಯಲ್ ಆಗಿ ಹೋಸ್ಟಿಂಗ್ ಟೀಮ್ ಆಗಿ ಸೆಲೆಕ್ಟ್ ಆಗಿರೋದ್ರಿಂದ ಬಾಂಗ್ಲಾದೇಶ 9ನೇ ಸ್ಥಾನದಲ್ಲಿ ಇದ್ರೂ ಕೂಡ ಅವರಿಗೆ ಒಂದು ಎಕ್ಸ್ಟ್ರಾ ಪ್ಲೇಸ್ ಇರೋದ್ರಿಂದ ಬಾಂಗ್ಲಾದೇಶ ಅವಕಾಶವನ್ನ ಗಿಟ್ಟಿಸಿಕೊಂಡಿರುವಂತದ್ದು. ಇನ್ನು ಈ ಲಿಸ್ಟ್ ಅಲ್ಲಿ ಇನ್ನೊಂದು ಮೇಜರ್ ಟ್ವಿಸ್ಟ್ ಇದೆ. ಅದೇನಂದ್ರೆ ಸೌತ್ ಆಫ್ರಿಕಾ ಹಾಗೆ ಜಿಂಬಾಬ್ವೆ ತಂಡಗಳು ಆತಿಥ್ಯ ವಹಿಸ್ತಾ ಇರೋದ್ರಿಂದ ನೇರವಾಗಿ ಟೂರ್ನಮೆಂಟ್ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಆದ್ರೆ ನಮೀಬಿಯಾಗೆ ಮಾತ್ರ ಈ ಚಾನ್ಸ್ ಇಲ್ಲ. ಅವರು ಕೂಡ ಟೂರ್ನಮೆಂಟ್ ಆತಿಥ್ಯ ವಹಿಸಿದ್ದಾರೆ. ಅವ್ರು ಯಾಕೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿಲ್ಲ ಅನಿಸಬಹುದು. ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂದ್ರೆ ದಕ್ಷಿಣ ಆಫ್ರಿಕಾ ಹಾಗೆ ಜಿಂಬಾಬ್ವೆ ತಂಡಗಳು ಐಸಿಸಿಯ ಪೂರ್ಣ ಸದಸ್ಯ ರಾಷ್ಟ್ರಗಳು ಮತ್ತು ಅದಕ್ಕಾಗಿಯೇ ಪೂರ್ಣ ಸದಸ್ಯ ಆತಿಥೇಯ ರಾಷ್ಟ್ರಗಳು ನಿಯಮಗಳ ಅಡಿಯಲ್ಲಿ ಸ್ವಯಂಚಾಲಿತವಾಗಿ ಅರ್ಹತೆಯನ್ನ ಪಡ್ಕೊಳ್ತವೆ.
ಸದ್ಯ ಐಸಿಸಿ ಪ್ರಸ್ತುತ 12 ಪೂರ್ಣ ಸದಸ್ಯ ರಾಷ್ಟ್ರಗಳನ್ನ ಹೊಂದಿರುವಂತದ್ದು. ಸೊ ಈ ದೇಶಗಳು ಮಾತ್ರನೇ ಟೆಸ್ಟ್ ಪಂದ್ಯಗಳನ್ನು ಆಡೋಕೆ ಅಧಿಕೃತವಾಗಿ ಅರ್ಹತೆಯನ್ನ ಪಡ್ಕೊಂಡಿರುವಂತದ್ದು. ಹಾಗೆ ಐಸಿಸಿಯ ಪೂರ್ಣ ಮತದಾನದ ಹಕ್ಕನ್ನು ಕೂಡ ಈ 12 ರಾಷ್ಟ್ರಗಳು ಮಾತ್ರ ಹೊಂದಿವೆ. ಇವರಿಗೆ ಮಾತ್ರನೇ ಐಸಿಸಿ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡಿದಾಗ ನೇರವಾಗಿ ಅರ್ಹತೆಯನ್ನ ಪಡ್ಕೊಳ್ಳೋಕೆ ಅವಕಾಶ ಇದೆ. ಆದರೆ ನಮೀಬಿಯಾ ಐಸಿಸಿಯ ಅಸೋಸಿಯೇಟ್ ಸದಸ್ಯ ಮಾತ್ರ. ಇವರಿಗೆ ಅಂದ್ರೆ ನಮೀಬಿಯಾಗೆ ಪೂರ್ಣ ಸದಸ್ಯತ್ವವನ್ನು ಹೊಂದಿಲ್ಲದ ಕಾರಣಕ್ಕೆ ಟೂರ್ನಿಯನ್ನ ಆಯೋಜನೆ ಮಾಡಿದ್ರೂ ಕೂಡ ಈಗ ಅರ್ಹತಾ ಸುತ್ತಿನಲ್ಲಿ ಆಯ್ಕೆಯಾಗಿ ಅನಂತರ ಸೆಲೆಕ್ಟ್ ಆಗಬೇಕಾದಂತ ಅನಿವಾರ್ಯತೆ ಇದೆ. ಇದಕ್ಕಾಗಿ ಅಂದ್ರೆ 2027 ಫೆಬ್ರವರಿ 22ರಿಂದ ಮಾರ್ಚ್ 23ರವರೆಗೆ ವಿಶ್ವಕಪ್ ಟೂರ್ನಿಗೆ ಅರ್ಹತಾ ಪಂದ್ಯಗಳು ನಡೆಯುತ್ತವೆ. ಸೊ ಉಳಿದಿರುವಂತಹ 4 ಸ್ಥಾನಗಳಿಗಾಗಿ ಒಟ್ಟು 10 ತಂಡಗಳ ನಡುವೆ ಫೈಟ್ ನಡೆಯುತ್ತೆ. ಹಾಗೆ ಇಲ್ಲಿ 4 ತಂಡಗಳನ್ನ ಕ್ವಾಲಿಫೈ ಮಾಡಲಾಗುತ್ತೆ. ವೆಸ್ಟ್ ಇಂಡೀಸ್ ಕೂಡ ಟಾಪ್ 10 ಇಂದ ಹೊರಗಿರೋ ಕಾರಣಕ್ಕೆ ಅಂದ್ರೆ ಈಗಾಗಲೇ ಅಧಿಕೃತವಾಗಿ ಏನು ಸೆಲೆಕ್ಟ್ ಆಗಿದಾರಲ್ಲ ಆ ತಂಡದಲ್ಲಿ ವೆಸ್ಟ್ ಇಂಡೀಸ್ ತಂಡ ನೇರವಾಗಿ ಅರ್ಹತೆಯನ್ನ ಪಡೆದಿಲ್ಲ. ಸೊ ಅವರು ಕೂಡ ಅರ್ಹತಾ ಸುತ್ತಿನ ಪಂದ್ಯಗಳನ್ನ ಗೆದ್ರೆ ಮಾತ್ರವೇ ಟೂರ್ನಿಗೆ ಕಾಲಿಡಬೇಕಾಗುತ್ತೆ. ಇಲ್ಲದೇ ಇದ್ರೆ ಕಳೆದ ಆವೃತ್ತಿಯಂತೆ ಈ ವರ್ಷವೂ ಕೂಡ ವೆಸ್ಟ್ ಇಂಡೀಸ್ ತಂಡ ವಿಶ್ವಕಪ್ನ ಮಿಸ್ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಐಸಿಸಿ ಇಲ್ಲೂ ಕೂಡ ಒಂದು ಹೊಸ ನಿಯಮವನ್ನ ಮಾಡೋ ಮೂಲಕ ಇತರೆ ತಂಡಗಳಿಗೆ ಶಾಕ್ ಕೊಟ್ಟಿರುವಂತದ್ದು. ಹೆಸರಿಗಷ್ಟೇ 14 ಟೀಮ್, 13 ಮತ್ತು 14ನೇ ತಂಡಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. 2027 ಏಕದಿನ ವಿಶ್ವಕಪ್ ಟೂರ್ನಿಗೆ ಕೊನೆಯ ಹಂತದಲ್ಲಿ ಐಸಿಸಿ ಕೆಲ ಬದಲಾವಣೆಗಳನ್ನ ತಂದಿದೆ. ಸೊ ಸೆಲೆಕ್ಷನ್ ವಿಚಾರದಲ್ಲಿ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ. ಈ ಸಲ 14 ತಂಡಗಳಿಗೆ ಟೂರ್ನಿಯನ್ನ ವಿಸ್ತರಣೆ ಮಾಡ್ತೀವಿ ಅಂದವರು ಕೊನೆಯ 2 ಸ್ಥಾನಗಳೇನಿದೆಯಲ್ಲ ಅಂದ್ರೆ 13 ಹಾಗೆ 14ನೇ ತಂಡಗಳನ್ನ ಈ ಒಂದು ಟೂರ್ನಮೆಂಟ್ ನಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆ ಮಾಡಿಬಿಟ್ಟಿದ್ದಾರೆ. ಅದು ಯಾಕೆ ಅನ್ನೋದನ್ನ ರೀಸನ್ ಸಮೇತ ಹೇಳ್ತಾ ಹೋಗ್ತೇನೆ ನೋಡಿ. ಅರ್ಹತಾ ಸುತ್ತಿನ ಟೂರ್ನಿಯಲ್ಲಿ ಟಾಪ್ 4 ಪೈಕಿ ನಂಬರ್ 1 ಇದ್ದವರು ನೇರವಾಗಿ ಆಯ್ಕೆ ಆಗ್ತಾರೆ. ಸೊ ಇಲ್ಲೇನು ಕ್ವಾಲಿಫೈರ್ ಆಗೋಕೆ ಅರ್ಹತಾ ಸುತ್ತು ನಡೆಯುತ್ತಲ್ಲ 10 ತಂಡಗಳ ನಡುವೆ ಟಾಪ್ 4 ನಲ್ಲಿ ಯಾರು ಇರ್ತಾರೆ ನೋಡಿ ಆ ಒಂದು ಟೂರ್ನಿಯಲ್ಲಿ ಅರ್ಹತಾ ಸುತ್ತಿನ ಟೂರ್ನಿಯಲ್ಲಿ ಅದರಲ್ಲಿ ನಂಬರ್ 1 ಇದ್ದವರು ನೇರವಾಗಿ ವಿಶ್ವಕಪ್ ಟೂರ್ನಿಗೆ ಆಯ್ಕೆ ಆಗ್ತಾರೆ. ಆದ್ರೆ 2, 3 ಹಾಗೆ 4ನೇ ಸ್ಥಾನ ಪಡೆಯುವಂತ ತಂಡಗಳಿಗೆ ಮತ್ತೆ ಸೂಪರ್ ಸೀರೀಸ್ ಅನ್ನ ಆಡ್ಬೇಕಾಗುತ್ತೆ. ಸೊ ಇಲ್ಲಿ 4 ತಂಡಗಳ ಪೈಕಿ ಒಂದು ಟೀಮ್ ಮಾತ್ರನೇ ಅರ್ಹತಾ ಸುತ್ತಿನಲ್ಲಿ ಸೆಲೆಕ್ಟ್ ಆಗುವಂಥದ್ದು, ಅದು ಮೊದಲ ಸ್ಥಾನದ್ದು. 2, 3 ಹಾಗೆ 4ನೇ ಸ್ಥಾನ ಪಡೆಯುವಂಥ ತಂಡಗಳು ಮತ್ತೆ ಸೂಪರ್ ಸೀರೀಸ್ ಪಂದ್ಯಗಳನ್ನು ಆಡಬೇಕು. ಹೇಗೆ? ತ್ರಿಕೋನ ಸೀರೀಸ್ನಲ್ಲಿ ಗೆಲ್ಲುವ ಕೇವಲ ಒಂದು ತಂಡಕ್ಕೆ ಮುಖ್ಯ ವಿಶ್ವಕಪ್ಗೆ ಅರ್ಹತೆ ಸಿಗುತ್ತೆ. ಸೊ ಇಲ್ಲೇನು 2nd, 3rd ಹಾಗೆ 4th ಪ್ಲೇಸ್ನಲ್ಲಿ ಇದಾರಲ್ಲ ಇವ್ರ ನಡುವೆ ಈ 3 ತಂಡಗಳ ನಡುವೆ ಮತ್ತೆ ತ್ರಿಕೋನ ಸರಣಿ ನಡೆದಂಗೆ ತ್ರಿಕೋನ ಸೀರೀಸ್ ಶುರುವಾಗುತ್ತೆ. ಸೊ ಇಲ್ಲಿ ಗೆಲ್ಲುವಂತ ತಂಡ ಅಂದ್ರೆ ತ್ರಿಕೋನ ಸರಣಿಯಲ್ಲಿ ಗೆಲ್ಲುವಂತ ಒಂದು ತಂಡ ಮಾತ್ರನೇ ಮುಖ್ಯವಾದಂತ ವಿಶ್ವಕಪ್ಗೆ ಅರ್ಹತೆಯನ್ನ ಪಡೆಯುತ್ತೆ. ಸೊ ಉಳಿದ 2 ತಂಡಗಳು 2 ಪಂದ್ಯಗಳನ್ನಾಗಿ ಅಧಿಕೃತ ವಿಶ್ವಕಪ್ ಮಾತ್ರ ಆಡಬೇಕಾಗುತ್ತೆ. ಅಂದ್ರೆ ಉಳಿದ 2 ತಂಡಗಳು ಏನಿದೆಯಲ್ಲ ಅಂದ್ರೆ ಇಲ್ಲಿ ಏನಂತಂದ್ರೆ ಸೂಪರ್ ಸೀರೀಸ್ನಲ್ಲಿ 2 ಹಾಗೆ 3ನೇ ಸ್ಥಾನವನ್ನ ಪಡೆಯುವಂತ ತಂಡಗಳು ಅಧಿಕೃತ ವಿಶ್ವಕಪ್ಗೂ ಮೊದಲೇ ಔಟ್ ಆಗುತ್ತವೆ. ಇಲ್ಲಿ ಅಧಿಕೃತವಾಗಿ ವಿಶ್ವಕಪ್ ಟೂರ್ನಿ ಆರಂಭ ಆಗ್ತಿದೆ ಅಂದಾಗ ಇವರಿಗೆ ಕಾಂಪಿಟೇಷನ್ ಮಾಡೋಕೆ ಅವಕಾಶನೇ ಇರೋದಿಲ್ಲ. ಅಂದ್ರೆ 13 ಹಾಗೆ 14ನೇ ಸ್ಥಾನದಲ್ಲಿರುವಂತಹ ತಂಡಗಳು ವಿಶ್ವಕಪ್ ಆರಂಭದಲ್ಲಿ ಔಟ್ ಆಗಬೇಕಾಗುತ್ತೆ ಕೇವಲ 2 ಪಂದ್ಯಗಳನ್ನ ಆಡಿ. ಸೊ ಇದು ಅವರ ಮೇಲೆ ಹೇರಿರುವಂತಹ ಹೊಸ ನಿಯಮ. ಲೀಗ್ ಹಂತದ ಮುಖ್ಯ ಭೂಮಿಕೆಯಲ್ಲಿ ಕೇವಲ 12 ತಂಡಗಳು ಮಾತ್ರವೇ ಅವಕಾಶ ಪಡೆಯುವಂಥದ್ದು. ಸೊ ಇಲ್ಲೇನು ವಿಶ್ವಕಪ್ ಟೂರ್ನಿಗೆ ಲೀಗ್ ಹಂತ ಶುರುವಾಗುತ್ತಲ್ಲ ಈ ಒಂದು ಮೇನ್ ಸ್ಟೇಜ್ನಲ್ಲಿ ಕೇವಲ 12 ತಂಡಗಳು ಮಾತ್ರವೇ ಅಫಿಷಿಯಲ್ ಆಗಿ ಅವಕಾಶವನ್ನು ಪಡ್ಕೊಳ್ತವೆ ಟೂರ್ನಮೆಂಟ್ನಲ್ಲಿ ಆಡೋಕೆ. 13 ಹಾಗೆ 14 ತಂಡಗಳು ಆರಂಭದ 2 ಪಂದ್ಯಗಳನ್ನು ಮಾತ್ರ ಆಡಿ ಅವರು ಟೂರ್ನಿಗೆ ಗುಡ್ ಬೈ ಹೇಳಿ ವಾಪಸ್ ತಮ್ಮ ತವರಿಗೆ ಹೋಗಬೇಕಾಗುತ್ತೆ. ಅಂದರೆ ಅವರಿಬ್ಬರು ಕೂಡ ಸೊ ಇಲ್ಲಿ ಜಸ್ಟ್ ನಂಬರ್ ಅಷ್ಟೇ ಅವರಿಬ್ಬರಿಗೂ ಕೂಡ ಯಾವುದೇ ರೀತಿಯಾದಂಥ ಕಂಪ್ಲೀಟ್ ಅವಕಾಶ ಅಥವಾ ರೈಟ್ಸ್ ಇರೋದಿಲ್ಲ. ಸೊ ಐಸಿಸಿಯ ಇದೇ ನಿರ್ಧಾರದಿಂದಾಗಿ ಅಸೋಸಿಯೇಟ್ ರಾಷ್ಟ್ರಗಳು ಸಿಟ್ಟಾಗಿರುವಂಥದ್ದು. ಅಂದರೆ ನಾವು 14 ರಾಷ್ಟ್ರಗಳು ಅಂತ ಟೋಟಲ್ ಆಗಿ ಹೇಳಿರುವಂಥದ್ದು, ಆದರೆ 2 ತಂಡಗಳಿಗೆ ಯಾಕೆ ಈ ರೀತಿಯಾದಂಥ ಕಂಪ್ಲೀಟ್ ಆದಂಥ ರೈಟ್ ಸಿಕ್ಕಿಲ್ಲ ಅಂತೇಳಿ ಆಕ್ರೋಶ ಹೊರ ಹಾಕಿದ್ದಾರೆ. ಅದು ಅಲ್ಲದೆ ಪೂರ್ಣ ಸದಸ್ಯತ್ವದ ರಾಷ್ಟ್ರಗಳ ರಕ್ಷಣೆಗಾಗಿ ಈ ಸಣ್ಣ ಪುಟ್ಟ ತಂಡಗಳಿಗೆ ನೀವು ಮೋಸ ಮಾಡ್ತಿದ್ದೀರಿ ಅಂತ ಐಸಿಸಿ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ. ಯಾಕಂದ್ರೆ ಟೂರ್ನಿಯಲ್ಲಿ ಟೋಟಲ್ ಆಗಿ 14 ತಂಡಗಳು ಭಾಗವಹಿಸುತ್ತವೆ ಎಂದಾಗ ಕೊನೆಯ 2 ತಂಡಗಳಿಗೆ ಲೀಗ್ ಮೊದಲೇ ಟೂರ್ನಿಯಿಂದ ಹೊರಹಾಕುವಂತ ನಿರ್ಧಾರವೇ ಚರ್ಚೆಗೆ ಗ್ರಾಸವಾಗಿದೆ. ಹೀಗಾಗಿ ಈ ಬಾರಿಯ ವಿಶ್ವಕಪ್ನಲ್ಲಿ ಹಲವು ವಿಚಾರಗಳು ಗೊಂದಲಮಯ ಕೂಡ ಆಗಿವೆ. ನಮಸ್ಕಾರ.